ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಡಿ ಕುಪೇಂದ್ರ ರೆಡ್ಡಿ ಅವರು ಈಗ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಚೆನ್ನಮ್ಮನವ್ರನ್ನ ನೀವು ಕಂಡಂತೆ ಅವರ ಜೊತೆ ಕಳೆದಂಥ ಸಮಯ ಆಗಿರ್ಬೋದು, ಅವರ ಸತ್ಕಾರವನ್ನು ಸ್ವೀಕರಿಸಿದಂಥ ನಿಮಗೆ ನೆನಪಾಗುವಂಥ ಸಂಗತಿಗಳು ನಮ್ಮ ಜೊತೆ ಹಂಚ್ಕೊಳ್ಳೋ ಹಾಗಿದ್ರೆ ಸರ್. ನೋಡಿ, ಆ ಅಮ್ಮ ಒಬ್ಬ ತಾಯಿ ಹೃದಯ. ಅವರು ಯಾರಾದರೂ ಆಗಿರ್ಬೋದು, ಮನೆಗೆ ಬಂದಾಗ ಊಟ ಮಾಡ್ರು ಅಂತ ಹೇಳೋರು. ಅವರಿಗೆ ಸತ್ಕಾರದಲ್ಲಿ ಎಲ್ಲರಿಗೂ ತಾಯಿನೇ ಅವರು. ಅವರನ್ನ ನಾನೇ ಅಲ್ಲ, ಪ್ರತಿಯೊಬ್ಬ ನಮ್ಮ ಪಾರ್ಟಿಯವರಂತಲ್ಲ, ಯಾರು ಬಂದ್ರೂನು ಯಾರೇ ಆಗಿರ್ಬೋದು, ಊಟ ಮಾಡ್ರಪ್ಪ, ಊಟ ಮಾಡಿದ್ರೇನು ಅಂತ ಕೇಳೋ ಅಂತ ಹೃದಯ ಅವರದು. ಅದಕ್ಕಿಂತ ಹೆಚ್ಚಿಗ ಅವರ ಮನೆಯಲ್ಲೂ ಸಹ, ಅದು ದೇವೇಗೌಡರಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅವರನ್ನು ಕಂಡ್ರೆ ಎಲ್ಲರಿಗೂ ಅಪಾರವಾದ ಪ್ರೀತಿ. ಮತ್ತೆ ಇನ್ನೊಂದು ವಿಷಯ, ಅವರು ನಮ್ಮ ದೇವೇಗೌಡರಿಗೂ ಇದ್ದಂತ ಒಂದು ಫ್ಯಾಮಿಲಿ ಸಂಬಂಧ, ಅಂದ್ರೆ ಅವರ ಸುದೀರ್ಘ ಒಂದು ದಾಂಪತ್ಯ ಜೀವನದಲ್ಲಿ ಅವರಂತ ಒಂದು ಅನ್ಯೋನ್ಯತೆಯನ್ನು ನಾನೆಲ್ಲೂ ಕಂಡಿಲ್ಲ. ಮತ್ತೆ ಇನ್ನೊಂದು ವಿಷಯ, ಮಕ್ಕಳನ್ನ ನೋಡಿದ್ರು ಸಹ, ಮಕ್ಕಳು ಬರೋದಾಗಿರ್ಲಿ ಹೋಗೋದಾಗಿರ್ಲಿ, ಯಾರನ್ನೂ ಒಂದು ಮಾತು ಬೈದಿದ್ದು ನಾನು ಇವತ್ತವರೆಗೂ ನಾನು ಎಲ್ಲೂ ನೋಡ್ಲೇ ಇಲ್ಲ. ಅಂತ ಒಂದು ತಾಯಿ ಇದೆಯ. ಇವತ್ತು ಗೌಡ್ರು ನನ್ನ ಹತ್ರ ಎಲ್ಲರೂ ಇರ್ಬೇಕಾದ್ರೆ ಹೇಳ್ತಿದ್ರು, ನಾನು ಬಂದೆ, ಆ ದೇವಸ್ಥಾನದಿಂದ ಪೂಜೆ ಮಾಡಿ ಬಂದಿದ್ರು, ಆ ಕುಂಕುಮವನ್ನಿಟ್ಟು ಮತ್ತೆ ಆ ಹೋಮದ ಒಂದು ಹೋಮದಿಂದ ಬಂದಿದ್ದಂತ ಪ್ರಸಾದವನ್ನು ಇಟ್ಟು, ಕುಂಕುಮನಿಟ್ಟು, ವಿಭೂತಿಯನ್ನಿಟ್ಟು ನಮ್ಮ ಮನೆ ದೇವರಾಗಿರ್ತಕ್ಕಂಥ ಈಶ್ವರನಿಗೆ ಪೂಜೆ ಮಾಡಿ ಬಂದಿದ್ರು. ಅದು ಇಟ್ಟ ಮೇಲೆ ಸ್ವಲ್ಪ ಹೊತ್ತು, ಒಂದು 8 ನಿಮಿಷ ನಾನು ಹಂಗೆ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವ್ರ ಶ್ಲೋಕ ಹೇಳ್ಕೊತಾ ಇದ್ದೆ. ಯಾಕಂದ್ರೆ ದೇವೇಗೌಡರಿಗೆ ಬೆಳಿಗ್ಗೆ ಎದ್ದಾಗ್ಲೂ ಒಂದು 6-7 ಬುಕ್ಗಳನ್ನ, ದೇವರ ಶ್ಲೋಕಗಳನ್ನು ಓದೋಂತ ಅಭ್ಯಾಸ ಇದೆ. ಮತ್ತೆ ಅವರಿಗೆ ಮನ್ಸಿಗೆ ಬೇಜಾರಾದಾಗ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಳ್ಳೋಂತ ಒಂದು ಅವರಿಗೆ ಹವ್ಯಾಸವಿದೆ. ಅದನ್ನ ಹೇಳ್ಕೊಂಡಿರುವಾಗ ಸಡನ್ಲಿ BP ಡ್ರಾಪ್ ಆಗಿದೆ, ಮತ್ತೆ ಅವರ ಕೈಯಿಂದನೇ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಏನಪ್ಪಾ ಅಂತ ಹೇಳ್ಬೇಕು ಅನ್ನೋದು ನನಗೇನು ಅರ್ಥ ಆಗ್ಲಿಲ್ಲ. ಎಲ್ಲರೂ ಇದ್ರು, ಯಡಿಯೂರಪ್ಪ ಸಾಹೇಬರು ಇದ್ರು, ಬಟ್ ಅಂಥ ಒಂದು ಅನ್ಯೋನ್ಯತೆ ಮತ್ತೆ ಅಂಥ ಒಂದು ಬಾಂಧವ್ಯ ನಾನು ಯಾರಲ್ಲೂ ನೋಡಿರ್ಲಿಲ್ಲ ಅಂತಲ್ಲ, ಇಂಥ ಒಂದು ಬಾಂಧವ್ಯ ದೇವರು ಕೊಟ್ಟಿದ್ರು. ಅಂಥವರ ಒಂದು ದುಃಖವನ್ನು ತಡ್ಕೊಳ್ಳುವಂತ ಶಕ್ತಿ ಅದು ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಅಲ್ಲ, ಮನೆಯ ಎಲ್ಲರಿಗೂ, ಅದು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ, ಮತ್ತೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆ ದುಃಖವನ್ನು ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ರಾಜ್ಯದೆಲ್ಲ, ದೇಶದೆಲ್ಲ ಅವರ ಅಭಿಮಾನಿಗಳಿಗೆ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅನ್ನೋದನ್ನ ನಾನು ಇವತ್ತು ಎಲ್ಲರ ಮುಂದೆ, ಎಲ್ಲರಿಗೂ ಆ ಶಕ್ತಿ ಕೊಡ್ಲಿ ಅಂತ ದೇವ್ರ ಮುಂದೆ ಕೇಳ್ಕೊಳ್ತೇನೆ. ಸರ್, ಈಗ ಪ್ರತಿಯೊಬ್ಬರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳೋದು ಒಂದೇ ಸರ್. ಒಂದು, ಅಪಾರವಾದಂಥ ದೈವ ಭಕ್ತಿ ಆಗಿದ್ರು ಅವರು ಅಂತ. ಇನ್ನೊಂದು, ಮನೆಗೆ ಬಂದಂಥ ಯಾರೇ ಆಗಿರಲಿ, ಅದು ಬೇರೆ ಪಕ್ಷದವರೇ ಆಗಿರಲಿ, ದೇವೇಗೌಡರ ವಿರೋಧಿಗಳೇ ಆಗಿರಲಿ, ಮನೆಗೆ ಬಂದರೆ ಅವರು ನಮ್ಮ ಮನೆಯ ಅತಿಥಿಯವರು. ಅವ್ರಿಗೆ ಯಾವ ರೀತಿಯಾದಂಥ ಒಂದು ಸತ್ಕಾರ ಸಿಗಬೇಕೋ, ಅವರ ಏನು ಉಪಚಾರಗಳನ್ನ ಮಾಡಬೇಕು ಅವರಿಗೆ, ಅದೆಲ್ಲವನ್ನು ಕೂಡ ಅವರು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತು ಅದನ್ನು ನೋಡ್ಕೊಳ್ತಾ ಇದ್ರು ಅಂತ. ಇವತ್ತೇ ಅಲ್ಲ, ನಾವು ಸಣ್ಣವರಿಂದ ನೋಡಿದೀವಲ್ಲ, ಅವ್ರು ಆ ಕಾಲದಲ್ಲಿ ಏನಿದ್ರೆ ಅದನ್ನೇ 10 ಜನಕ್ಕೆ ಹಂಚಿ ಕೊಡೋರೇ ವಿನ, ಆ ತಾಯಿ ಹೃದಯ ಎಲ್ಲರಿಗೂ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ನೋಡ್ಲೇ ಇಲ್ಲ ಅವರು. ಅವರಂತ ಒಂದು ತಾಯಿ ಹೃದಯ ಎಲ್ಲ ತಾಯಂದ್ರಲ್ಲೂ ಬರಲಿ. ಮತ್ತೆ ಇಂಥ ಒಂದು ಹೃದಯ ಇರುವಂತವರು
ನಮ್ಮ ದೇವೇಗೌಡರ ಪತ್ನಿ ಆಗಿರ್ಬೋದು, ನಮ್ಮೆಲ್ಲರ ಒಂದು ತಾಯಿ ಆಗಿರ್ಬೋದು, ಮತ್ತೆ ಎಲ್ಲರಿಗೂ ದೇವೇಗೌಡರ ಮಕ್ಕಳಿಗೂ ತಾಯಿ ಆಗಿರುವಂಥದ್ದೇ ಅಲ್ಲ, ನಮ್ಮ ಪಾರ್ಟಿಗೆ ಒಂದು ತಾಯಿ ಆಗಿದ್ರು. ಅಂತ ಒಂದು ಹೃದಯವಂತಿಕೆ ಇರ್ತಕ್ಕಂಥ ಒಂದು ತಾಯಿಯ ಅಗಲುವಿಕೆ ನಮ್ಗೆಲ್ಲರಿಗೂ ದುಃಖ ತಂದಿದೆ. ಆ ದುಃಖವನ್ನು ತಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಬಂಧು ಬಾಂಧವರಿಗೆ ಮತ್ತೆ ಎಲ್ಲ ಅವರ ಫ್ಯಾಮಿಲಿಗೆ ಹೇಳೋದು ಒಂದೇ, ದೇವರ ಆ ಶಕ್ತಿ ಕೊಡ್ಲಿ ಅನ್ನೋದಷ್ಟೇ. ಈಗ ದೇವೇಗೌಡರ ರಾಜಕೀಯ ಯಶಸ್ಸನ್ನು ಇಡೀ ದೇಶ ನೋಡಿದೆ. ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥ ದೇವೇಗೌಡರು, ಆದರೆ ಎಲ್ಲೋ ಒಂದು ಕಡೆ ಅವರು ಆ ಸ್ಥಾನಕ್ಕೆ ಹೋಗಲಿಕ್ಕೆ ಪರೋಕ್ಷವಾಗಿ ಮನೆಯನ್ನು ಸಂಭಾಳಿಸಿ ಜೊತೆಗೆ ಪ್ರೇರಣಾ ಶಕ್ತಿಯಾಗಿ ನಿಂತ್ಕೊಂಡಿದ್ದು ಚೆನ್ನಮ್ಮನವರು ಅಂತ ಹೇಳ್ಬೋದಾ ಸರ್? ಎಂತೆಂಥ ಕಷ್ಟಗಳಲ್ಲಿ ಅಂದ್ರೆ ಅದಕ್ಕೆ ವಿವರವಾಗಿ ನೀವು ಬುಕ್ ಅನ್ನು ಓದಬೇಕು. ಅವ್ರದ್ದು ಸುಗುಟ ಶ್ರೀನಿವಾಸ್ ಅವರು ಬರೆದಿರ್ತಕ್ಕಂಥ ಬುಕ್ ಅಲ್ಲಿ ಎಲ್ಲವನ್ನು ಪ್ರಸ್ತಾಪಿಸಿದ್ದಾರೆ. ಎಂತೆಂಥ ಕಷ್ಟದಲ್ಲೂ ಅವರು ಜೀವನವನ್ನು ಸಾಗಿಸಿದ್ದಾರೆ, ಮತ್ತೆ ಗೌಡ್ರೊಟ್ಟಿಗೆ ಅವ್ರು ನಿಂತು ಮಕ್ಕಳನ್ನು ಸಾಕಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ಆ ಬುಕ್ ಅಲ್ಲಿ ನೀವು ನೋಡ್ಕೋಬೇಕಾಗ್ತದೆ. ಒಂದೊಂದ್ಸಲಿ ಎಲ್ಲನೂ ದೇವೇಗೌಡರು ಅದರಲ್ಲಿ ಬರೆದಿದ್ದಾರೆ, ದಾಖಲಿಸಿದ್ದಾರೆ. ಓಕೆ ಓಕೆ, ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.